ಎಲ್ಲರಿಗೂ ಹಾಯ್. ನೀರು ದೋಸೆ ಈಸಿಯಾಗಿ ತವಾದಿಂದ ಬರಬೇಕಂದ್ರೆ ಈ ಟ್ರಿಕ್ ಫಾಲೋ ಆಗಿ. ನೆಕ್ಸ್ಟ್ ಬಂದು ಚಟ್ನಿ, ಖಾರವಾದ ಚಟ್ನಿ, ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸೊ ತಡ ಯಾಕೆ, ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ. ಈಗ ಫಸ್ಟ್ ನಾವೇನು ಮಾಡಬೇಕಂದ್ರೆ, ನಾಳೆ ನೀರು ದೋಸೆ ಮಾಡಬೇಕಂದ್ರೆ ಇವತ್ತು ನೈಟ್ ರೇಷನ್ ಅಕ್ಕಿ ನೆನೆ ಹಾಕಬೇಕು. ಈ ನೀರು ದೋಸೆಗೆ ರೇಷನ್ ಅಕ್ಕಿ ಹಾಕಿದ್ರೇ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾನು 2 ಲೋಟ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು 2 ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಆ ಸ್ಮೆಲ್ ಅನ್ನೋದು ಇರಲ್ಲ. ಈ ಥರ ಕ್ಯೂಚಿ ತೊಳೆದ್ಬಿಟ್ರೆ ಸ್ಮೆಲ್ ಇಲ್ಲದೇ ಚೆನ್ನಾಗಿರುತ್ತೆ, ದೋಸೆ ಟೇಸ್ಟಿಯಾಗಿ ಬರುತ್ತೆ. ಅದಾದಮೇಲೆ ಅದಕ್ಕೆ ತಕ್ಕಂತೆ ನೀರು ಹಾಕಿ ಓವರ್ ನೈಟು ನಾವು ನೆನೆ ಹಾಕಬೇಕು. ಓಕೆನಾ? ನಾಳೆ ಬೆಳಗ್ಗೆ ಅಂದರೆ ಇವತ್ತು ನೈಟ್ ನೆನೆ ಹಾಕಿ ಬಿಟ್ಬಿಡ್ಬೇಕು. ಬೆಳಗ್ಗೆ ಎದ್ದು ನಾನೇನು ಮಾಡಿದೆ, ಕುಂಬಳಕಾಯಿ ಪಲ್ಯಗೋಸ್ಕರ ನಮ್ಮ ಮನೆಯವ್ರಿಗೆ ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಇದು ಹೇಗೋ ಕಟ್ ಮಾಡೋದು ಒಂದು 20 ನಿಮಿಷ ಬೇಕಲ್ಲ, ಅಷ್ಟರಲ್ಲಿ ನಾನು ಬೇರೆ ಕೆಲಸ ಮಾಡ್ಕೋಬೋದಂತ ಅವ್ರು ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ. ಅವ್ರು ಕಟ್ ಮಾಡ್ತಾಯಿದ್ರು, ನಾನು ಈ ಕಡೆ ನೀರು ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೀವಲ್ಲ ಅದು ರುಬ್ಕೊಳ್ಳೋಣ ಅಂತ ಈ ಕಡೆ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ರಾತ್ರಿ ಎಲ್ಲ ನೆಂದಿದೆಯಲ್ಲ, ಬೆಳಗ್ಗೆ ಸ್ವಲ್ಪ ಹುಳಿ ಬರುತ್ತೆ ಅಕ್ಕಿ. ಸೊ ಒಂದು ಸಲ ತೊಳೆದ್ಬಿಟ್ರೆ ಆ ಹುಳಿ ಅನ್ನೋದಿಲ್ಲದೇ ನೀರು ದೋಸೆ ಸ್ಮೆಲ್ ಇಲ್ಲದೆ ಟೇಸ್ಟ್ ಇರುತ್ತೆ. ಒಂದು ಸಲ ತೊಳೆದಾದ್ಮೇಲೆ ಮಿಕ್ಸಿ ಜಾರ್ಗೆ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಎಲ್ಲ ಒಂದೇ ಸಲ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ರಾತ್ರಿ ಅನ್ನ ಮಿಕ್ಕಿದ್ರೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಳ್ಳಿ. ಅನ್ನ ಹಾಕಿದರೆ ದೋಸೆ ಸಾಫ್ಟ್ ಇರುತ್ತೆ, ಆಮೇಲೆ ವೈಟ್ ಕಲರ್ ಬರುತ್ತೆ ಸ್ವಲ್ಪ. ಓಕೆನಾ? ಇದೊಂದು ಟ್ರಿಕ್ಸು. ಇಲ್ಲಿ ನಾನು 1.5 ಟೇಬಲ್ ಸ್ಪೂನ್ ಉಪ್ಪು ಹಾಕಿ 1 ಲೋಟ ನೀರು ಹಾಕಿ ನೈಸಾಗಿ ರುಬ್ಕೊಂಡು ಬರಬೇಕು. ಸ್ವಲ್ಪನೂ ನುಚ್ಚು ರವೆ ಥರ ಇರಬಾರ್ದು, ನೈಸಾಗಿ ರುಬ್ಕೊಂಡು ಬರಬೇಕು. ತೋರಿಸ್ತಾ ಇದ್ದೀನಲ್ಲ, ಈ ಥರ ನೈಸಾಗಿ ರುಬ್ಕೊಂಡು ಬಂದಮೇಲೆ ಒಂದು ಬೌಲಲ್ಲಿ ಹಾಕಬೇಕು. ನಮಗೆ ಸಂಪುಣ ಬಂದು ದೋಸೆ ಸಂಪುಣ ಥರ ಗಟ್ಟಿಯಾಗಿರಬಾರ್ದು, ಅದಕ್ಕಿಂತ 2ರಷ್ಟು ತೆಳ್ಳಗಿರಬೇಕು. ನಾನಿಲ್ಲಿ ಎಕ್ಸ್ಟ್ರಾ 2 ಲೋಟ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀರಾಗಿದ್ರೆ ಅಂದರೆ ಹಂಗಂತ ಜಾಸ್ತಿ ನೀರು ಮಾಡೋಕ್ಕೆ ಹೋಗಬೇಡಿ. ಈ ಥರ ತೋರಿಸ್ತಾ ಇದ್ದೀನಲ್ಲ ಸೌಟಲ್ಲಿ, ಅಷ್ಟು ನೀರಾಗಿದ್ರೇ ದೋಸೆ ಚೆನ್ನಾಗಿ ಬರುತ್ತೆ. ಈಗ ಸಂಪುಣ ರೆಡಿ ಆಗಿದೆ, ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಅರ್ಧ ಕಾಯಿ ತುರಿ, ಒಂದು 3 ಟೇಬಲ್ ಸ್ಪೂನ್ ಹುರಿಗಡ್ಲೆ ಹಾಕೋತಾ ಇದ್ದೀನಿ. 4 ರಿಂದ 5 ಒಣಮೆಣಸಿನ್ಕಾಯಿ, 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳಿ. ನೀವು ಖಾರ ಕಡಿಮೆ ತಿಂದರೆ ಕಡಿಮೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಓಕೆನಾ? ನಾನು ಈ ವೆದರ್ಗೆ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು 5 ಇಳುಕು, ಶುಂಠಿ 1 ಇಂಚು, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಉಪ್ಪು, ಹುಣಸೆಹಣ್ಣು ಸ್ವಲ್ಪ ನೆನೆ ಹಾಕಿದ್ದೀನಿ, ಅದನ್ನು ಹಾಕಿ ತಕ್ಕಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡು ಬಂದ್ಬಿಡೋಣ. ಈ ಥರ ನೈಸಾಗಿ ರುಬ್ಕೊಂಡು ಬರಬೇಕು. ಚಟ್ನಿ ಮಾತ್ರ ಖಾರ ಸಖತ್ತಾಗಿತ್ತು. ಒಂದು ಬೌಲ್ಗೆ ಹಾಕಿದ್ಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆ, ಒಂದು 2 ರಿಂದ 3 ಮೆಣಸಿನ್ಕಾಯಿ, ಒಂದು ರೆಬ್ಬೆ ಕರಿಬೇವಿನ ಸೊಪ್ಪು ಹಾಕಿ ಚಟ್ನಿಗೆ ಸುರ್ಕೊಳ್ಳೋಣ. ಚಟ್ನಿಗೆ ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿಂದಾಗ ಅಷ್ಟೇ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ ಆಗೋಯ್ತು. ನಮ್ಮ ಮನೆಯವರು ಕುಂಬಳಕಾಯಿ ಕಟ್ ಮಾಡ್ಕೊಂಡು ಕೊಟ್ಬಿಟ್ರು. ಕಟ್ ಮಾಡಿದಾಗ ಒಂದು 20 ನಿಮಿಷ ಬೇಕಾಯಿತು, ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಕೊಡೋಷ್ಟರಲ್ಲಿ. ಒಂದ್ಸಲ ಕಟ್ ಮಾಡಿದ್ಮೇಲೆ ಒಂದ್ಸಲ ವಾಶ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಅಂಟು ಥರ ಇರುತ್ತಲ್ಲ, ವಾಶ್ ಮಾಡ್ಕೊಂಡಿದ್ಮೇಲೆ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದು 5 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಕಡಲೆಬೇಳೆ, 1/4 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ ಮಾತ್ರ ಒಂದು 5 ರಿಂದ 6 ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಒಂದು 2 ರೆಬ್ಬೆ, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ 3 ಹಾಕಿದ್ದೀನಿ. ಈರುಳ್ಳಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಬೇಗ ಬೇಯುತ್ತೆ. ನಾವಿಲ್ಲಿ ಅಚ್ಕಾರದ ಪುಡಿ ಹಾಕಲ್ವಲ್ಲ, ಸೊ ಅದಕ್ಕೋಸ್ಕರ ನಾವು ಹಸಿರು ಮೆಣಸಿನ್ಕಾಯಿ ಒಂದು 5-6 ಹಾಕ್ಬಿಡ್ಬೇಕು. ಈರುಳ್ಳಿ ನಮಗೆ ಇಲ್ಲಿ ಜಾಸ್ತಿ ಬೇಯಬಾರ್ದು, 50% ಬೆಂದರೆ ಸಾಕು. ಅದಾದಮೇಲೆ ಕಟ್ ಮಾಡಿರೋ ಕುಂಬಳಕಾಯಿ ಪೀಸ್ಗಳನ್ನ ಹಾಕ್ಕೋಬೇಕು. ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಕಲಸಾದ್ಮೇಲೆ ಉಪ್ಪು 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡರ್ ಹಾಕ್ತಾಯಿಲ್ಲ, ಅಚ್ಕಾರದ ಪುಡಿನೂ ಹಾಕ್ತಾಯಿಲ್ಲ. ಈಗ ಮುಚ್ಚಳ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ, 5 ನಿಮಿಷ ಆದಮೇಲೆ ನಾವು ನೀರು ಏನು ಹಾಕಿಲ್ಲ, ಅದೇ ನೀರು ಬಿಟ್ಕೊಳತ್ತೆ, ಅದೇ ನೀರು ಸಾಕು. ನಾವು ಎಕ್ಸ್ಟ್ರಾ ನೀರು ಹಾಕಬೇಡಿ. ಮಧ್ಯೆ ನೀವು ಮುಚ್ಚಳ ಹಾಕಿ 5 ನಿಮಿಷಗೆ ಓಪನ್ ಮಾಡಿ ಈ ಥರ ಕಳಿಸ್ತಾ ಇರಬೇಕು. ಟೋಟಲ್ ನಮಗೆ 1/4 ಗಂಟೆ ಬೇಕಾಗುತ್ತೆ ಪಲ್ಯ ರೆಡಿ ಆಗೋಕ್ಕೆ. ಈಗ ನೋಡಿ 1/4 ಗಂಟೆಗೆ ಹೆಂಗೆ ಬೆಂದೋಗ್ಬಿಟ್ಟಿದೆಯಲ್ಲ, ಈ ಟೈಮಲ್ಲಿ ಲೆಮನ್ ಡ್ರಾಪ್ಸ್ ಒಂದು 8 ಹಾಕ್ಕೊಳ್ಳಿ, 8 ಡ್ರಾಪ್ಸ್ ಹಾಕ್ಕೊಳ್ಳಿ. ಅದಾದಮೇಲೆ ಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಕ್ಕೊಳ್ಳಿ. ಗರಂ ಮಸಾಲ ನಿಮಗೆ ಫ್ಲೇವರ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. 1/4 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದರೆ ನಮ್ಮ ಪಲ್ಯ ಅನ್ನೋದು ಪರ್ಫೆಕ್ಟ್ಲಿ ರೆಡಿ ಆಗಿದೆ ಅಂತ. ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿ, ಉಪ್ಪು ಏನಾದ್ರು ಸಾಕಾಗಿಲ್ಲ ಅಂದರೆ ಹಾಕ್ಕೋಬೋದು. ಪಲ್ಯ ರೆಡಿ ಆಗಿದೆ. ಈಗ ದೋಸೆಗೆ ಹಾಕ್ಕೊಳ್ಳೋಣ. ನಾವು ಆವಾಗಲೇ ರುಬ್ಬಿಟ್ಟಿದ್ವಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಚೆನ್ನಾಗಿ ಒಂದ್ಸಲ ಕಳಿಸ್ಬಿಟ್ಟಾದ್ಮೇಲೆ ಸ್ಟವ್ ಆನ್ ಮಾಡಿ ದೋಸೆ ತವ ಇಟ್ಟು ಈ ಥರ ಈರುಳ್ಳಿಯಲ್ಲಿ ನಾವು ಎಣ್ಣೆನ ಸವರ್ಕೊಂಬಿಟ್ರೆ ಜಾಸ್ತಿ ಇಲ್ಲದೆ ಈಕ್ವಲ್ ಆಗಿ ಅಂಟತ್ತೆ. ಓಕೆನಾ? ಅದಾದಮೇಲೆ ಸೌಟಲ್ಲಿ ನಾವು ದೋಸೆ ಸಂಪುಣ ತಗೊಂಡು ಸೌಟಲ್ಲಿ ನಾವು ಹರಡಬಾರ್ದು. ಪ್ಯಾನಲ್ಲೇ ಈ ಥರ ಮಾಡಿಬಿಟ್ರೆ ರೌಂಡಾಗಿ ನೀಟಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ 2 ನಿಮಿಷ ಸಾಕಾಗುತ್ತೆ. ನೋಡಿ, 2 ನಿಮಿಷ ಆದಮೇಲೆ ಎಷ್ಟು ನೀಟಾಗಿ ಎದೊಳ್ಬಿಡ್ತಾ ಇದೆಯಲ್ಲ. ನೀರು ದೋಸೆ ಅಷ್ಟೇ ಸಿಂಪಲ್ ಆಗಿರುತ್ತೆ. ಇನ್ನೊಂದೇನು ಗೊತ್ತಾ, ಬಿಸಿ ಇದ್ದಾಗ ತಿನ್ನಿ. ತಣ್ಣಗಾದ್ಮೇಲೆ ತಿಂದರೆ ನಿಮಗೆ ಕೆನ್ನೆ ಮೇಲೆ ಯಾರ ಟಪ್ಪರ್ ಹೊಡೆದ್ರೆ ಹೆಂಗೆ ನೋವುತ್ತೋ, ತಣ್ಣಗಾದ್ಮೇಲೆ ತಿಂದಾಗ ನಮ್ಮ ದವಡೆಗಳು ಅಷ್ಟು ನೋವುತ್ತೆ. ಯಾವಾಗಲೂ ಬಿಸಿ ಇದ್ದಾಗ
ತಿನ್ನೋಕ್ಕೆ ಟ್ರೈ ಮಾಡಿ. ಓಕೆನಾ? ನೋಡಿ ಈ ಥರ ಹಾಕಿದ್ಮೇಲೆ ನಾವು ಹೈ ಫ್ಲೇಮಲ್ಲಿ 2 ನಿಮಿಷ ಇಟ್ಟರೆ ಸಾಕು, ನೀಟಾಗಿ ಎದೊಳ್ಬಿಡುತ್ತೆ. ದೋಸೆ ಹಾಕೋದು ಇಷ್ಟು ಸಲ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಈಸಿ ತವಾದಲ್ಲಿ ಹೆಂಗೆ ತಿರುಗಿಸಿ ಹಾಕೋದು ಈಜಿ ಮೆಥಡ್ ನಿಮ್ಗೆ ಅರ್ಥ ಆಗಲಿ ಅಂತ ಇಷ್ಟು ಸಲ ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ. ನೀವು ಕಲ್ತ್ಕೋತಾ ಇದ್ದೀರಾ ತಾನೇ? ಈ ಮೆಥಡ್ನ ಕಲ್ತ್ಕೊಂಡ್ರೆ ದೋಸೆ ಹಾಕಿ ಈಗ ದೋಸೆ ರೆಡಿ ಆದಮೇಲೆ ಒಂದು ಸರ್ವಿಂಗ್ ಪ್ಲೇಟಲ್ಲಿ ನೀರು ದೋಸೆ ಈ ಥರ 1 by 1 ಜೋಡಿಸ್ಕೋಬೇಕು. ಟ್ರಯಾಂಗಲ್ ಶೇಪ್ ನಿಮ್ಗೆ ಯಾವ ಶೇಪ್ ಇಷ್ಟ ಆದರೆ ಆ ಶೇಪಲ್ಲಿ ಜೋಡಿಸ್ಕೊಳ್ಳಿ. ಖಾರವಾಗಿದೆ ಮಾತ್ರ. ಚಟ್ನಿನೂ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಪಲ್ಯ ಮಾತ್ರ ತುಂಬ ಚೆನ್ನಾಗಿದೆ. ಪಲ್ಯ, ಖಾರವಾದ ಚಟ್ನಿ. ಖಾರ ನಿಮಗೆ ಕಡಿಮೆ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬ ಖಾರ ಇದೆ. ನಾನು ವೆದರ್ ತಣ್ಣ ಇದೆಯಲ್ಲ ಅಂತ ಸ್ವಲ್ಪ ಖಾರ ಮಾಡಿದ್ದೀನಿ. ಓಕೆನಾ? ಈ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಆದರೆ ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಚಟ್ನಿಯಲ್ಲಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ, ಯಾಕಂದರೆ ವೆದರ್ ತಣ್ಣ ಇದೆಯಲ್ಲ, ಚಟ್ನಿ ಖಾರ ಇದ್ದರೆ ಚೆನ್ನಾಗಿರುತ್ತಂತ ಖಾರ ಹಾಕಿದ್ದೀನಿ. ನೀವು ಕಡಿಮೆ ತಿನ್ನೋದಾದರೆ ಕಡಿಮೆ ಮಾಡ್ಕೊಳ್ಳಿ. ನಾನು ಕುಂಬಳಕಾಯಲ್ಲಿ ಸ್ವೀಟ್ ರೆಸಿಪಿ ಮಾಡಿದ್ದೀನಿ, ಆ ವಿಡಿಯೋನೂ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ. ಸೈನಿಂಗ್ ಆಫ್, ನಿಮ್ಮ ಸುಶಾಂತಿ.